ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ನಿಮ್ಮ ಚೈತ್ರ ವಾಸುದೇವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವರ್ಷ ಆದ್ಮೇಲೆ ಅನ್ಸುತ್ತೆ ಮತ್ತೆ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ ಹ್ಯಾಡ್ ಸ್ಟಾಪ್. ಸೊ ವ್ಲಾಗ್ಸ್ ಬರ್ತಾ ಇರ್ಲಿಲ್ಲ ಅಂತ ತುಂಬಾ ಜಸ್ಟ್ ಮೆಸೇಜ್ ಒಂದೇ ಅಲ್ಲ, ಸಿಗ್ದವರೆಲ್ಲ ನಿಮ್ಮ ಯೂಟ್ಯೂಬ್ ವ್ಲಾಗ್ಸ್. ಒಂದು ನಿಮಿಷ ಲೈಟ್ ಹೊಟ್ಟೋಯ್ತು. You know, the difficulties when you're vlogging, it's so difficult to maintain consistency alva. Andre ellaru vlog ಮಾಡ್ತಾರೆ, but edit ಮಾಡಿ post ಮಾಡೋದು ತುಂಬಾನೇ difficult ಆಗುತ್ತೆ. Especially ನನಗೆ I had almost shut down my YouTube channel for a year, but I thought I'll be back, and the right way to be back and restarting my YouTube journey is by ಇವತ್ತಿನ ವಿಡಿಯೋ. ಯಾಕಂದ್ರೆ ಇವತ್ತು ನಾನೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸ್ಪೆಷಲ್ ಪ್ಲೇಸ್ ಅಂದರೆ ಹುಡುಗಿರಿಗೆ ಏನು ಮೇಕಪ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಐಮ್ ಗೋಯಿಂಗ್ ಟು ನೈಕಾ. ಸೊ ಹೋಗಿ ಒಂದಷ್ಟು ಪ್ರಾಡಕ್ಟ್ಸ್ನ ಪಿಕಪ್ ಮಾಡೋಣ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಏನಂದರೆ ಸ್ಕಿನ್ ಸ್ವಲ್ಪ ಚೇಂಜಸ್ ಕೇಳ್ತಾ ಇದೆ. ಅಂದರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಹುಡಾ ಬ್ಯೂಟಿ ಮತ್ತು ಟಾಟ್ ಪ್ರಾಡಕ್ಟ್ಸ್. ಅಂದರೆ ಟಾಟ್ ಕನ್ಸೀಲರ್ ಯೂಸ್ ಮಾಡ್ತೀನಿ, ಹುಡಾ ಬ್ಯೂಟಿ ಫೌಂಡೇಶನ್ ಯೂಸ್ ಮಾಡ್ತೀನಿ. ಬಟ್ ಐ ಆಮ್ ಪ್ಲಾನಿಂಗ್ ಟು ಬ್ರಿಂಗ್ ನ್ಯೂ ಪ್ರಾಡಕ್ಟ್ಸ್ ಇನ್ ಟು ಮೈ ಮೇಕಪ್ ರೂಟೀನ್. ಅಂದರೆ ಶೋಸ್ ಅಥವಾ ಶೂಟ್ ಏನಾದ್ರು ಇದ್ದಾಗ ಹೊಸ ಥರದ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಣ. ಸೊ ಐ ವಾಂಟ್ ಟು ರೀಸ್ಟಾಕ್ ಥಿಂಗ್ಸ್. ಸೊ ಐ ಥಾಟ್ ಈ ರೀಸ್ಟಾಕಿಂಗ್ ಪ್ರಾಸೆಸ್ಸೇ ಒಂದು ವಿಡಿಯೋ ಮಾಡಿಬಿಡೋಣ, ಒಂದು ವ್ಲಾಗ್ ಮಾಡಿಬಿಡೋಣ ಅಂತ. ಸೊ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್ ಫಾರ್ ಲಾಟ್ ಆಫ್ ಯು. ಅಕಸ್ಮಾತ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಪ್ಲೀಸ್ ಸ್ಕಿಪ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಆ್ಯಕ್ಚುಲಿ ಬೆಳಕಿರುವಾಗ ಶೂಟ್ ಮಾಡಬೇಕಾಯಿತು. ಅನ್ಫಾರ್ಚುನೇಟ್ಲಿ ಲೇಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಲೆಟ್ಸ್ ಗೋ ಆ್ಯಂಡ್ ಶಾಪ್. ಈ ಶಾಪಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಕೀಪ್ ವಾಚಿಂಗ್. ಇದು ಪ್ರಿಪೇರ್ ಆಗಿರೋ ವಿಡಿಯೋ ಅಲ್ಲ, ಅನ್ಪ್ರಿಪೇರ್ಡ್ ವಿಡಿಯೋ ಅಂತ ಹೇಳ್ತಾರಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಜಸ್ಟ್ ಪ್ಲ್ಯಾನ್. I don't know how this is going to go. I mean, the lift. Actually, I'm meeting one special person. When I meet her, I'll show you. So, ivattu makeup jotege, I thought ಈ ಜೂನ್ ಬಂದು ನನ್ನ ಬರ್ಡೇ ಮಂತ್. ಸೊ ಬರ್ಡೇ ಮಂತ್ ಅಂದಮೇಲೆ ಏನಾದ್ರು ಒಂದು ತೊಗೋಬೇಕಲ್ವಾ? ಏನು ತೊಗೊಂಡಿಲ್ಲ ಅಂದರೆ ಹೆಂಗೆ? ಆ್ಯಕ್ಚುಲಿ ದಿಸ್ ಇಯರ್ ಬರ್ಡೇ ಐ ಚೂಸ್ ನಾಟ್ ಟು ಸೆಲೆಬ್ರೇಟ್. ಅಂದರೆ ಈ ವರ್ಷ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಯು ಶುಡ್ ಆಲ್ವೇಸ್ ಸೆಲೆಬ್ರೇಟ್ ಯೋರ್ ಸೆಲ್ಫ್ ಅಲ್ವಾ? ಸೊ ಅದಕ್ಕೆ ಒಂದು ಬ್ಯಾಗ್ ನೋಡಿದ್ದೀನಿ. ಅವತ್ತಿಂದ ಆಸೆ ಇತ್ತು ತೊಗೋಬೇಕಂತ. ಅಂದರೆ ನನ್ನ ಫ್ರೆಂಡು ಕರ್ನಾಟಕ ಬೇಕು ಅಂತ ಯು ಬಿ ಸಿಟಿಗೆ ಬಂದಿದ್ವಿ. ಅವಾಗ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂದರೆ ಬರ್ಬರಿ ಅಲ್ವಾ? ಸೊ ಅದನ್ನು ತೊಗೊಳ್ಬೇಕು ಅಂತ ಬಂದಿದ್ಲು. ಅವಾಗ ನಾನೊಂದು ಬ್ಯಾಗ್ ನೋಡಿದ್ದೆ. ಸೊ ಆ ಬ್ಯಾಗ್ನ ತೊಗೋಬೇಕು ಅಂತ ಇವಾಗ ಮತ್ತೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಅಗೇನ್ ಕತ್ತೆ ಥರ ದುಡ್ದಿದ್ದೀನಿ ಎಂಟೈರ್ ಮೇ ಆ್ಯಂಡ್ ಜೂನ್. ಸೊ ಐ ಆಮ್ ಸ್ಪೆಂಡಿಂಗ್ ಆನ್ ಮೈ ಸೆಲ್ಫ್. ಸೊ ದೇರ್ಸ್ ನೋ ಹಾರ್ಮ್ ಅಲ್ವಾ? ಸೊ ಯಾವ ಥರ ಬ್ಯಾಗು ಅಂತ ನಾನು ತೋರಿಸ್ತೀನಿ. ಅದಾದಮೇಲೆ ಮೇಕಪ್ ತೊಗೊಳಕ್ಕೆ ಹೋಗೋಣ. ಓಕೆ. ಸೊ ನನ್ನ ಜೊತೆಗಿದ್ದಾರೆ ದ ವೆರಿ ಕ್ಯೂಟ್ ಸಂಪ್ರೀತಾ. Hello. How are you? Belated happy birthday. Thank you. So this year I didn't celebrate my birthday, but I'm celebrating it today. Inne June mugdogta ide, so I thought I'll buy something. Papa, she's in her pajamas, but ನಾನು ಹೇಳಿದೆ ಲೈಕ್ ಪ್ಲೀಸ್ ಕಮ್ ಅಂತ. ಶೀಸ್ ಲೈಕ್ ಓಕೆ ಬರ್ತೀನಿ. ರಿಚ್ ಮನೆ ಕಳಿಸ್ತಾಳು. ಶೀಸ್ ವೆರಿ ಸ್ವೀಟ್. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬರ್ಡೇಗೆ ನಂಗೆ ಜ್ಞಾಪಕ ಇದೆ. ಶಿ ಹ್ಯಾಡ್ ಮೇಡ್ ಅ ಫ್ರೇಮ್ ಆಫ್ ಆಲ್ ಮೈ ಫೋಟೋಸ್ ಟುಗೆದರ್. ಜೊತೆಗೆ ಒಂದು ಕ್ಯೂಟ್ ಬ್ಯಾಗ್, ಆಲ್ಡೋ ಬ್ಯಾಗ್. ಅದ್ರ ಮೇಲೆಲ್ಲ ಎಷ್ಟೊಂದು ವಾಟ್ ಇಸ್ ದಟ್ ಕಾಲ್ ಸ್ಟಿಕಾನ್ ಇದೆಲ್ಲ ಆಕ್ಸರೀಸ್ ಎಲ್ಲ ಮಾಡ್ಕೊಟ್ರು. ಐ ನೆವರ್ ಗಾಟ್ ಅ ಚಾನ್ಸ್ ಟು ವೇರ್ ಇಟ್. ಇದು ಬ್ಲ್ಯಾಕ್ ಅಲ್ವಾ, ಅದಕ್ಕೆ ಬ್ಲ್ಯಾಕ್ ಪರ್ಸ್ ಹಾಕೊಂಡ್ ಬಂದಿದ್ದೀನಿ. ಸೊ ಇದು ಚಂದನ, ಅದು ಇಟ್ಸ್ ಫ್ರಮ್ ಮೈಕಲ್ ಕಾರ್ಸ್. ಐ ಸ್ಟೋಲ್ ಹರ್ ಬ್ಯಾಗ್ ಅಂಡ್ ಕೇಕ್. So now it's time to go buy bag. They're right in front of Burberry. ನೋಡೋಣ ಯಾವ ಬ್ಯಾಗ್ ಇಸ್ಕೊಂತೀನಿ ಅಂತ. ಲೆಟ್ಸ್ ಗೋ. ಫೈನಲಿ ಮೈ ನೆಕ್ಸ್ಟ್ ಬ್ಯಾಗ್ ಈಸ್ ಹಿಯರ್. ಅಂದರೆ ಇದರಲ್ಲಿ ಎರಡು ಐ ಆಮ್ ಥಿಂಕಿಂಗ್. ಇದು ಬಂದು ದ ನೋಟ್ ಬುಕ್ ಅಂತ. ದಿಸ್ ಇಸ್ ನ್ಯೂ, ಅಂದರೆ ನ್ಯೂಯೆಸ್ಟ್ ಲಾಂಚ್. ಅಂದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಇದು ಕಾಣಿಸ್ತಾರ ಬಟನ್ನು, ಅದನ್ನ ಒತ್ಬಿಟ್ಟು ತೆಗೆಯೋದು ನನಗೆ ಕಷ್ಟ ಆಗುತ್ತೆ. ಆ್ಯಂಡ್ ಮೋರ್ ದನ್ ದಟ್ ಈ ಸ್ಟ್ರಾಪ್ ಇದೆಲ್ಲ, ಈ ಥರ ಸ್ಟ್ರಾಪ್ ನಾನು ತುಂಬ ಬ್ಯಾಗ್ಸಲ್ಲಿ ಇದೇ ಥರ ಸ್ಟ್ರಾಪ್ ಇದೆ. ಸೊ ನನ್ನ ಬಜೆಟ್ ರೇಂಜಲ್ಲಿರೋದು ಇದು. ಚಿಕ್ಕದು ತೊಗೊಂಡ್ರೆ ಇದೆರಡು, ದೊಡ್ಡದು ತೊಗೊಂಡ್ರೆ ಇದೆರಡು. ಸೊ ಇದಾದರೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಇದೆ ಅಂತ ಐ ವಾಸ್ ಥಿಂಕಿಂಗ್. ಸೊ ನೋಡೋಣ ವಿಚ್ ಒನ್ ಇಸ್ ನೈಸ್. ಶಾರ್ಟ್, ಇಟ್ಸ್ ಕ್ಯೂಟ್. ಪಕ್ಕಾನಾ? ಎಸ್. ಆ್ಯಂಡ್ ಎಸ್ಪೆಷಲಿ ಇವಾಗ ಟ್ರೆಂಡಲ್ಲಿರೋದು ಇದು ಚಾಮ್ಸ್, ಬ್ಯಾಗ್ ಚಾಮ್ಸ್. ಸೊ ಇದನ್ನೆಲ್ಲ ತೆಗೆದುಬಿಟ್ಟು ಹಿಂಗೆ ತಗ್ಲಾಕಿದ್ರೆ ಇಟ್ ಬಿ ವೆರಿ ಕ್ಯೂಟ್. ಬಟ್ ದ ಕಾಸ್ಟ್ ಆಫ್ ದಿಸ್ ಚಾಮ್ ಇಸ್ ಅರೌಂಡ್ 35,000. ಸೊ ಐ ಡೋಂಟ್ ನೋ if I should buy this, but still in charm ಹಾಕೊಂಡ್ರೆ ಕ್ಯೂಟ್. ಯಾ. ಓಕೆ. ಈ ಬ್ಯಾಗಲ್ಲಿ ನಾನು ಎಂಟೈರ್ ಬ್ಯಾಗೆ ಫಿಟ್ ಆಗ್ಬಿಡೋದು.
ಸೊ ದಿಸ್ ಎಂಟೈರ್ ಬ್ಯಾಗ್ ಇಸ್ ಫಿಟ್ಟಿಂಗ್ ಇನ್ಸೈಡ್ ದ ಬ್ಯಾಗ್. ಅಂದ್ರೆ ನಂದು ಫೋನ್ ಆಗಿರ್ಬೋದು, ವಾಲೆಟ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ fit in it. So I think it's the perfect one. I'll go for this. This has a ready-made charm. Cute agide alva. So hingu carry ಮಾಡಬಹುದು. It also has a sling. A sling na attach ಮಾಡಿದ್ರೆ it will be like a sling bag. Okay. So I'm usually ಹಿಂಗ್ ತಗ್ಲಾಕೊಂಡು ಓಡಾಡ್ತಾ ಇರ್ತೀನಿ. So that's the reason. I'll go with this. Yes. Final alva. Let's buy. Both are of the same cost, but I'm going with this one. It costs 155. It's okay. You deserve it. Yeah, I deserve it because you work hard for what? ನಿಮಗೆ ನೀವೇನಾದ್ರು Yes. ತಗೊಂಡ್ರೆ if you self reward, I think there's nothing like that. Yes. Guys, ಸಂಪು Yes. ಎಮರ್ಜೆನ್ಸಿ ಯು ನೋ ವಾಟ್, ನಾನು ವ್ಲಾಗ್ Yes. ಮಾಡ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಬಂದೆ. ಇವತ್ತು ಆಕ್ಚುಲಿ ಸಂಡೇ ಅಲ್ವಾ, ಸೊ ನಮ್ಮ ಮನೆಯಲ್ಲಿ ತುಂಬಾ ಗೆಸ್ಟ್ ಬಂದಿದ್ರು, ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು. ನಾನು ಉದಯ ಟಿವಿಲಿ ಕುಕಿಂಗ್ ಶೋನಲ್ಲಿ ಬರ್ತಿದ್ದೆ ಅಂತ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಅನ್ಕೊಂಡೆ ಇವತ್ತು ಸಾಯಂಕಾಲ ಏನ್ ಮಾಡೋದು, ಆಚೆ ಹೋಗೋಣ ಅಂತ. ಹೆಂಗಿದ್ನೋ ಹಂಗೆ ಬಂದ್ಬಿಟ್ಟೆ. ಈ ಬ್ಯಾಗ್ ಚಂದ ನಂದು, ಇದ್ರಲ್ಲಿ ನನ್ನ ವಾಲೆಟ್ ಇಲ್ಲ. ಐ ಫಾರ್ಗಾಟ್ ಟು ಗೆಟ್ ಮೈ ಕಾರ್ಡ್. ಶಿಟ್. ಏನ್ ಮಾಡೋದು? ಐ ಹ್ಯಾವ್ ಲಿಟಲ್ ಕ್ಯಾಶ್. ನಾನು UPI ಟ್ರೈ ಮಾಡ್ಬೇಕು, ಒಂದ್ 2-3 ಬ್ಯಾಂಕ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿ. Yes, we can do it. ಸೊ ಸರ್ಪ್ರೈಸಿಂಗ್ಲಿ ಎಲ್ಲಿ ಹೋದ್ರು ನಮ್ಮವರು ಅಂತ ನಮ್ ಕೆಲಸ ಕೊಟ್ಟವ್ರು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಸರ್ ಪ್ರವೀಣ್ ಅಂಡ್ ಗಾರ್ಜಿಯಸ್ ವೈಫ್, ದೇ ಹಿಯರ್ ಅಲಾಂಗ್ ವಿತ್ ದಿಸ್ ಕ್ಯೂಟಿ ಜಿಯಾ. ಆಕ್ಚುಲಿ ಅವಳ ಫಸ್ಟ್ ಬರ್ಡೇ ಪಾರ್ಟಿ ನಾನು ಹೋಸ್ಟ್ ಮಾಡಿರೋದು. ಡು ಯು ನೋ ಮೀ? Yes. ನೋ, ಶಿ ಡಸಂಟ್ ನೋ. ಸೊ ಮಕ್ಕಳು ನೋಡಿ ಎಷ್ಟು ದೊಡ್ಡ ಫಾಸ್ಟ್ ಆಗಿ ಬೆಳೀತಾರೆ. ಅಂಡ್ ರಿಯಲಿ ನೈಸ್. It's always nice to see you too. Thank you. Ta-da! The all-new Burberry Primrose bag. So in the smaller version. Unboxing video. Already ನೋಡ್ಬಿಟ್ಟಿದ್ದೀರಾ ಬ್ಯಾಗು, ಬಟ್ ಸ್ಟಿಲ್ oh, so sweet. This day. Belated happy birthday. So sweet of you. ಸೊ ಇದು 2026 ಅಲ್ಲಿ ಲಾಂಚ್ ಆಗಿರೋದು. ನಾನು ಇದನ್ನ ಬರ್ಬರಿ ಪೇಜ್ ಫಾಲೋ ಮಾಡ್ತಿದ್ದೆ. ಅವ್ರ Nice. ಅಲ್ವಾ, ಇಟ್ಸ್ ನಾಟ್ ಟೂ ಲೌಡ್ and there is no big hologram, but so ಇದಾಯ್ತು. and now let's cut the birthday cake and celebrate. Happy birthday to you. Sampita is always there. Like, she started speaking to me, saying that she likes me, and she's a great fan of my work. But after that, she became my best friend. This is for you. Thank you. Sampu is also trying some shoes. ತಗೋಬೇಕು ಅಂತ. ಚೆನ್ನಾಗಿದೆ. You like it? ಬ್ಲ್ಯಾಕ್ ವೈಟ್ ಇಸ್ ಆಲ್ವೇಸ್ ಸೇಫ್, ಬಟ್ ಇದು ಬೇಜ್ ಕಲರ್ ಇಸ್ ಆಲ್ಸೋ ಗುಡ್. ಅಂದ್ರೆ ಎಲ್ಲಾ ತರದ ಔಟ್ಫಿಟ್ಗೂ ಯು ಕ್ಯಾನ್ ಮ್ಯಾಚ್ ಇಟ್. ಅಂಡ್ ಸರ್ಪ್ರೈಸಿಂಗ್ಲಿ ದಿಸ್ ಇಸ್ ಚಂದನಾಸ್, ನಾಟ್ ಮೈನ್. ಗ್ರೀನ್ ಕಲರ್ ತಗೊಂಡಿದ್ದಾಳೆ ಅವಳು. ಇದನ್ನ ನಾವು ಲಂಡನ್ ನಿಂದ ನಮ್ಮ ಫ್ರೆಂಡ್ ಹತ್ರ ತರಿಸಿದ್ದು. ಇಟ್ಸ್ ನಾಟ್ ಅವೈಲೇಬಲ್ ಇಲ್ಲಿ. ಸೊ ಇನ್ ಬ್ಯಾಂಗ್ಳೂರ್ ಇಟ್ಸ್ ನಾಟ್ ಅವೈಲೇಬಲ್. ಒನ್ ಆಫ್ ಅವರ್ ಫ್ರೆಂಡ್ ವಾಸ್ ಕಮಿಂಗ್ ಅಂತ ತಗೊಂಡ್ವಿ. ನಿಜವಾಗ್ಲೂ ದೀಸ್ ಎಕ್ಸ್ಪೆನ್ಸಿವ್ ಸ್ಲಿಪ್ಪರ್ಸ್ ಆರ್ ಜಸ್ಟ್ ಫಾರ್ ಅ ವೇಸ್ಟ್. ನೋಡಿ, ಆಲ್ರೆಡಿ the color is almost going. It has to go for refurbishing. ಅದಕ್ಕೆ ಕಲರ್ ತಗೊಳ್ಳುವಾಗ ಆಲ್ವೇಸ್ ಟು ಬಿ ಸೇಫ್ ಬೈ ಬ್ಲ್ಯಾಕ್ ಆರ್ ವೈಟ್. ವೈಟ್ ಅಂದರೆ ಇಟ್ಸ್ ಡಿಫಿಕಲ್ಟ್ ಟು ಮೇಂಟೈನ್. ಬೈ ಬ್ಲ್ಯಾಕ್, ಸೊ ಇಟ್ ಗೋಸ್ ವಿತ್ ಎವ್ರಿಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ನೀವು ಫ್ಯಾನ್ಸಿ ಪ್ಲೇಸಸಲ್ಲಿ ಓಡಾಡ್ತೀರ ಅಂದರೆ ಈ ಥರ ತುಂಬ ಇನ್ವೆಸ್ಟ್ ಮಾಡಿ ಫ್ಯಾನ್ಸಿ ಸ್ಲಿಪ್ಪರ್ ತಗೊಳ್ಳಿ. ನಾನಂತೂ ನಮ್ಮ ಕೆಲಸನೇ ಅದೇ ಥರ ಅಲ್ವಾ, ಲೈಕ್ ಕೊಚ್ಚಲು ನಿಂತಿರ್ಬೇಕು, ಎಲ್ಲ ಕಡೆ ಓಡಾಡಬೇಕು. ಆ್ಯಂಡ್ ರಫ್ ಯೂಸ್ ಇರೋ ಸ್ಲಿಪ್ಪರ್ಸೇ ನನಗೆ ಫಿಟ್ ಆಗೋದು, ಅಂದರೆ ಸೂಟ್ ಆಗೋದು. ಸೊ ಎಲ್ಲೋ ಒಂದ್ಸತಿ ಈ ಥರ ಸ್ವಲ್ಪ ಫ್ಯಾನ್ಸಿಯಾಗಿ ಬಂದಾಗ ಒಂಚೂರು ಫ್ಯಾನ್ಸಿಯಾಗಿ ಕಾಣಿಸೋಕ್ಕಷ್ಟೇ ಒಂದೋ ಎರಡೋ ಪೇರ್ ಇಟ್ಟಿರ್ತೀವಿ. ಕೆಲವರು ಈ ಥರದ್ದು ಎಷ್ಟೆಷ್ಟೊಂದು ಇಟ್ಕೊಂಡಿರ್ತಾರೆ. ಸೊ ಹೇಳ್ತಾರಲ್ಲ, ದ ಪೀಪಲ್ ಯು ವರ್ಕ್ ವಿತ್, ಪೀಪಲ್ ಯು ಅಡ್ಮೈರ್, ಯು ಕೀಪ್ ಬಂಪಿಂಗ್ ಇನ್ ಟು ದೆಮ್ here and there, and I bumped into this cute, gorgeous entrepreneur, Nikita. So makeup ಬಗ್ಗೆ ಹೇಳಲೇಬೇಕಾಗಿಲ್ಲ. Hi. So nice to see you. Yes. Actually, I'm meeting the right person. ಏನಂತಾರಲ್ಲ, At the right time. Right time, right person ಅಂತ. When you think, okay, ಇದನ್ನ ಮಾಡಬೇಕು,
ನೋಡಿ ಸಾಕ್ಷಾತ್ ಮೇಕಪ್ ಆರ್ಟಿಸ್ಟ್ ಸಿಕ್ಕಿದ್ದಾರೆ. ನಾನು ಆಕ್ಚುಲಿ ಮೇಕಪ್ ತಗೊಬೇಕು ಅಂತ ಐ ಆಮ್ ರೀಸ್ಟಾರ್ಟಿಂಗ್ ಮೈ ಬ್ಲಾಗ್. 1 year ಚಾಪ್ಟರ್ ಕ್ಲೋಸ್ ಆಗಿತ್ತು ಯೂಟ್ಯೂಬ್ ಚಾನಲ್. ಸೊ ದಿಸ್ ಇಸ್ ಗೋನ್ ಬಿ ಮೈ ಫಸ್ಟ್ ರೀಸ್ಟಾರ್ಟ್ ವಿಡಿಯೋ. Okay. ಐ ಥಾಟ್ ವಿತ್ ಶಾಪಿಂಗ್. ಸೊ ಶಾಪಿಂಗ್ ಸ್ಪ್ರೀ ಮೇಕಪ್ ತಗೊಳಕ್ಕಿಂತ ಮುಂಚೆ ವಿ ನೀಡ್ ಸಮ್ ಟಿಪ್ಸ್. ಅಂದ್ರೆ ಮೇ ಬಿ ಬಿಕಾಸ್ ಐ ಆಮ್ ಏಜಿಂಗ್ ಗೊತ್ತಿಲ್ಲ ನನಗೆ. Where are you aging? Look at you. Exactly. ಒಂಥರ ಅಂದ್ರೆ ಅಂಡರ್ ಐಸ್ ಎಲ್ಲ ಐ ಸ್ಟಾರ್ಟೆಡ್ ಗೆಟಿಂಗ್ ಕ್ರ್ಯಾಕ್ಸ್. ಅಂದ್ರೆ ಐ ಯೂಶಲಿ ಯೂಸ್ ಟಾಟ್ ಫಾರ್ ಕನ್ಸೀಲರ್, ಆಮೇಲೆ ಫೌಂಡೇಶನ್ಗೆ ಹುಡ. ಬಟ್ ಡೆಫಿನೆಟ್ಲಿ ಐ ಹೈಡ್ರೇಟ್ ಮಾಯ್ಶ್ಚರೈಸ್ ಎವ್ರಿಥಿಂಗ್. ಬಟ್ ಐ ವಾಂಟ್ ಬೆಸ್ಟ್ ಮಾಯ್ಶ್ಚರೈಸರ್, ಬೆಸ್ಟ್ ಕನ್ಸೀಲರ್, ಬೆಸ್ಟ್ ಫೌಂಡೇಶನ್. ಯಾವ್ದು ತಗೋಬೇಕು? ಲ್ಯಾನ್ಕಾಮ್ ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ ಲ್ಯಾನ್ಕಾಮ್. ಓಕೆ. ಮತ್ತೆ ಶನೆಲ್ ಚೆನ್ನಾಗಿದೆ, ಶನೆಲ್ದು ಫೌಂಡೇಶನ್ ಅಂತೂ ಅಮೇಜಿಂಗ್, ಯು ಶುಡ್ ಟ್ರೈ ಇಟ್. ಇವ್ರು ಹೇಳ್ತಾ ಇರೋದೆಲ್ಲ ನಮ್ಮ ಬಜೆಟ್ಗಿಂತ ಜಾಸ್ತಿ ಮೇಲೆ. Okay, sorry. ಮೀಡಿಯಂ ಬಜೆಟ್. ಅರ್ಬನ್ ಡಿಕೆ ಅಂತ ಇನ್ನೊಂದು ಬ್ರ್ಯಾಂಡ್ ಇದೆ, ಓಕೆ. ಅದು ಹಚ್ದಂಗೆ ಅನ್ಸುತ್ತೆ. ನಾರ್ತ್ ಟುಡೇ ಐ ಹ್ಯಾವ್ ಅಪ್ಲೈಡ್ ಸಮಥಿಂಗ್ ಲೈಕ್ ಅರ್ಬನ್ ಡಿ. ಓಕೆ. ಅದು ಹಚ್ದಂಗೆ ಅನ್ಸಲ್ಲ, Skin light finish. ಸ್ಕಿನ್ ಲೈಟ್ ಫಿನಿಶ್. Okay. ನಾರ್ಸ್ ಶಿಯರ್ ಗ್ಲೋ, Okay. ಅಮೇಜಿಂಗ್. ಸೊ ನಾರ್ಸ್ ನನ್ನ ಲಿಸ್ಟ್ ಅಲ್ಲಿ ಇತ್ತು. ಅಂಡ್ ಶಾರ್ಲೆಟ್ ಟಿಲ್ಬರಿ ಇಸ್ ಗುಡ್. ಓಕೆ. ಸೊ ಫೌಂಡೇಶನ್ಗೆ ನಾರ್ಸ್ ಅಥವಾ ಶಾರ್ಲೆಟ್ ಟಿಲ್ಬರಿ. ಆಮೇಲೆ ಕನ್ಸೀಲರ್ಗೆ ಬಾಬಿ ಬ್ರೌನ್ ಆರ್ ಲ್ಯಾನ್ಕಾಮ್. ಲ್ಯಾನ್ಕಾಮ್. ಓಕೆ, ನೋಡೋಣ. ಐ ಆಮ್ ಗೋಯಿಂಗ್ ಟು ನೈಕಾ. ಅಂಡ್ ಐ ಆಲ್ಸೋ ವಾಂಟ್ ಇದು ಸೆಟ್ಟಿಂಗ್ ಸ್ಪ್ರೇ. ಯಾಕಂದ್ರೆ ಯಾವುದೇ ತರ ಮೇಕಪ್ ಹಾಕಿ ಯಾವುದೇ ಪೌಡರ್ ಹಾಕಿದ್ರು ಪೌಡ್ರಿ ಎಸ್ಪೆಷಲಿ ಅಂಡರ್ ಐಸ್ ನೋಡಿ ನನಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ, ಇಫ್ ಯು ಕ್ಯಾನ್ ಸಿ. ಸೊ ಅದರಲ್ಲಿ ನೀವು ನೈಕಾ ಆಪಲ್ಲಿ ಡಿ ಆಲ್ಬಾ ಅಂತ ಡಿ ಆಲ್ಬಾ. ಎಸ್ ಎಸ್, ನಾನು ಆಕ್ಚುಲಿ ಎಲ್ಲ That's ಫೋಟೋ amazing. ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್. ಸೊ ಐ ಹ್ಯಾವ್ ಒನ್ ಕ್ವಶನ್. ಓಕೆ. ಎಲ್ಲೋದ್ರು ಎಲ್ಲ ಸಿಗ್ತಾರೆ, ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಇವಾಗ ಸಪೋಸ್ ನಿಖಿತಾ ಅವ್ರು ಸಿಕ್ಕಿದ್ರು, ಹಾ. ಅವರು ನಿಮ್ ವರ್ಕ್ ನ ಅಪ್ರಿಶಿಯೇಟ್ ಮಾಡಿದ್ರು. ಮೊನ್ನೆ ತುಂಬಾ ಚೆನ್ನಾಗಿ ವೆಡ್ಡಿಂಗ್ ಮಾಡ್ಕೊಟ್ರಿ ಅಂತ. ಅಡ್ಗೆನು ಸೂಪರ್ ಆಗಿ ಮಾಡ್ತೀರಾ, ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡ್ತೀರಾ, ಆಮೇಲೆ ಫಿಟ್ನೆಸ್ ಬೆಲ್ಟ್ ಎಲ್ಲ ತರ್ಸ್ಕೊಂಡಿದ್ದೀರಾ, ಹಾ. ಎಲ್ಲ ಮ್ಯಾನೇಜ್ ಮಾಡ್ತಿದ್ದೀರಾ. ಹೇಗೆ? 365 ಡೇಸ್ ಅಲ್ಲಿ ಅಷ್ಟು ದಿನ ಕೆಲಸ ಇರಲ್ಲ. ನಮ್ 65 ಡೇಸ್ ಅಷ್ಟೇ ಇವೆಂಟ್ ಇರುತ್ತೆ. ಇನ್ ಮಿಕ್ಕಿದ ಟೈಮ್ ಎಲ್ಲ ಪ್ಲಾನಿಂಗ್. ಸೊ ಮನೆಯಲ್ಲಿ ಕೆಲಸನೂ ಪ್ಲಾನ್ ಮಾಡ್ಕೊಂಡು ಈ ಕಡೆ ಫ್ಯಾಮಿಲಿ ಲೈಫ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಐ ಲವ್ ಸರ್ಪ್ರೈಸಿಂಗ್ ಮೈ ಫ್ಯಾಮಿಲಿ. ಐ ಲೈಕ್ ಕುಕಿಂಗ್ ಫಾರ್ ದೆಮ್, ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್. ಮನೆ ಕೆಲಸನೂ ಮಾಡ್ಲೇಬೇಕಲ್ವಾ. ಹುಟ್ಟಿದ ಮೇಲೆ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು, ಸೆಲ್ಫ್ ಲವ್ ತೋರಿಸ್ಬೇಕು, ಎಲ್ಲರಿಗೂ ಪ್ರೀತಿ ತೋರಿಸ್ಬೇಕು. ಅವಾಗಲೇ ಬದುಕಕ್ಕಾಗ. ಅದೇ ಲೈಫ್. ಕರೆಕ್ಟಾ? Yeah. ಮ್ಯಾನೇಜ್ ಎವ್ರಿಥಿಂಗ್. ಅಂದ್ರೆ ಪ್ಲಾನ್ ಮಾಡ್ಕೊಳ್ಳೋದು. ಇವಾಗ ನನ್ನ ಕೆಲಸ ಇದ್ದಿದ್ದ ದಿನ ನಾನು ಮನೆ ಕೆಲಸ ಎಲ್ಲ ಕಮ್ಮಿ ಮಾಡ್ತೀನಿ. ಓಕೆ. ಇಲ್ಲ ಕೆಲಸ ಇಲ್ಲ ಅಂದ್ರೆ ಮನೆ ಕೆಲಸ ಜಾಸ್ತಿ ಮಾಡ್ತೀನಿ. ಈಗ ಸೆಲ್ಫ್ ಲವ್ ತೋರಿಸುವಾಗ ಸೆಲ್ಫ್ ಲವ್ ತೋರಿಸ್ಕೊಂತೀನಿ. ದಟ್ಸ್ ನಥಿಂಗ್ ರಾಂಗ್. ಓಕೆ, ದಟ್ಸ್ ಸೋ ಗುಡ್ ಟು ನೋ. ಎಲ್ರಿಗೂ ಎಲ್ಲ ಮಾಡೋದ್ ಗೊತ್ತು, ಬಟ್ ದೇ ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್. ಅವ್ರಿಗೇನ್ ಆಕ್ಷನ್ ಏನ್ ಗೊತ್ತಾ, ನಾವು ಮ್ಯಾನಿಫೆಸ್ಟ್ ಮಾಡೋದು, ಕುತ್ಕೊಂಡು ಯೋಚನೆ ಮಾಡೋದು ಮಾಡ್ತಾ ಇದ್ರೆ. ಇವಾಗ ನನ್ನ ಬ್ಯಾಗು ಲಾಸ್ಟ್ ಟೈಮ್ ಹೋಗಿ ನೋಡ್ದೆ, ನನ್ನ ಫ್ರೆಂಡ್ ತಗೊಬೇಕಂದ್ರೆ ಇಷ್ಟ ಆಯ್ತು. ಬೇಕಾ ಬೇಡವಾ, ಎಷ್ಟು ಖರ್ಚು ಮಾಡೋದು ಬೇಡವಾ ಅಂತ. ಟುಡೇ ಐ ಟುಕ್ ಆಕ್ಷನ್ ಬಿಕಾಸ್ ಐ Yes. ರಿಯಲಿ ವಾಂಟೆಡ್ ಇಟ್. ಯಾಕಂದ್ರೆ Okay. ನನ್ನ ಬ್ಯಾಗ್ ಆಕ್ಚುಲಿ ಕಟ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ತುಂಬಾ ಜನ ಸ್ಟ್ರಗಲ್ ಮಾಡ್ತಿರ್ತಾರೆ, ಲೈಕ್ ಆಕ್ಷನ್ ತಗೊಳ್ಳಿಕ್ಕೆ. ನಂಗೆ ಮಾಡ್ಬೇಕು ಅಂತ ಇರುತ್ತೆ, ಬಟ್ ದೇ ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್. ನೋಡಿ, ಸ್ಲೋ ಆದ್ರೂನು ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ಇನ್ ಲೈಫ್. ಎಲ್ಲರಿಗೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಎಲ್ಲರಿಗೂ ಟೈಮ್ ಇರೋದಿಲ್ಲ. ಸೊ ಯು ಶುಡ್ ಮೇಕ್ ಶೋರ್ ದಟ್ ಅದು ನಿಮಗೆ ಅಂತ ನೀವು ಟೈಮ್ ಕೊಡಬೇಕು. ಅಥವಾ ನೀವು ಏನ್ ಮಾಡ್ಬೇಕಂತಿದ್ರ, ವೆನ್ ಯು ವರ್ಕಿಂಗ್ ಟುವರ್ಡ್ಸ್ ಅ ಗೋಲ್, ಸೇವ್ ದಟ್ ಟೈಮ್, ಡೋಂಟ್ ವೇಸ್ಟ್ ಟೈಮ್. ಅದಕ್ಕೆ ಯು ಪ್ಲಾನ್ ಯೋರ್ ಡೇ ಎವ್ರಿ ಡೇ. ಹ್ಯಾವ್ ಅ ಡಿಸಿಪ್ಲಿನ್. ಆಕ್ಚುಲಿ ನಾನು ರಾಂಗ್ ಆಗಿ ಹೇಳ್ತೀನಿ, ಬಿಕಾಸ್ ಫ್ರಮ್ ಆಲ್ಮೋಸ್ಟ್ ಅ ಮಂತ್ ಐ ಡಿಡ್ ಅಂದ್ರೆ ನಾನು ಇವೆಂಟ್ ಕಂಪನಿ ಕ್ಲೋಸ್ ಮಾಡ್ಬಿಟ್ಟಿದ್ದೆ. 1 ವರ್ಷ ಪೂರ ನಾನು ಏನು ಇವೆಂಟ್ಸ್ ಮಾಡಿಲ್ಲ. ಯೂಟ್ಯೂಬ್ ಚಾನೆಲ್ ಕೂಡ ಕ್ಲೋಸ್ ಮಾಡ್ಬಿಟ್ಟಿದ್ದೆ. ಸೊ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂತ ಐ ರೀಸ್ಟಾರ್ಟೆಡ್. ನಿಜವಾಗ್ಲೂ ವೆನ್ ಐ ರೀಸ್ಟಾರ್ಟೆಡ್, ಆ ಆಕ್ಷನ್ ತಗೊಂತಾ ಇರ್ಲಿಲ್ಲ ನಾನು 1 ವರ್ಷ ಎಲ್ಲ. ಅಯ್ಯೋ ಇದು ಮುಗ್ದೋಗಿ, ಇದೊಂದು ಸಾಲ್ವ್ ಆಗ್ಬಿಡ್ಲಿ, ಆಮೇಲೆ ಮಾಡೋಣ, ಇದೊಂದು ಸಾಲ್ವ್ ಆಗ್ಬಿಡ್ಲಿ ಅಂತ ನಾನು ಇದೆ. ಬಟ್ ವೆನ್ ಯು ಸ್ಟಾರ್ಟ್ ಟೇಕಿಂಗ್ ಆಕ್ಷನ್, ನೋ, ಗಾಡ್ ವಿಲ್ ಬ್ಲೆಸ್ ಯು 100 folds. ನಾನು ಆಕ್ಚುಲಿ ಐ ಲಾಸ್ಟ್ ಸೋ ಮಚ್. ಬಟ್ ವೆನ್ ಐ ರೀಸ್ಟಾರ್ಟೆಡ್ ಮೈ ಇವೆಂಟ್ ಕಂಪನಿ, 2 ದೊಡ್ಡ ವೆಡ್ಡಿಂಗ್ಸ್ ಮಾಡಿದೆ. ಒಂದು ಇಂಟರ್ನ್ಯಾಷನಲ್ ವೆಡ್ಡಿಂಗ್ ಮಾಡಿದೆ ಇನ್ ಥೈಲ್ಯಾಂಡ್. ಅದ್ರದ್ದು ಬ್ಲಾಗ್ ಆದಷ್ಟು ಬೇಗ ಹಾಕ್ತೀನಿ. ಆಮೇಲೆ ಐ ಡಿಡ್ 2 ಗೃಹ ಪ್ರವೇಶ. ಜೊತೆಗೆ ಐ ಡಿಡ್ TEDx. ಐ ಗಾಟ್ ಅನ್ ಅವಾರ್ಡ್ ಫಾರ್ ಇವೆಂಟ್ ಕಂಪನಿ. ಅಬ್ಬಾ, ಇಷ್ಟೆಲ್ಲ 2 ತಿಂಗಳಲ್ಲಿ ಆಯ್ತು. ಅಂಡ್ ಹೈಯೆಸ್ಟ್ ಗ್ರಾಸ್ ರೊಟೇಷನ್ ಕೂಡ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ಸೊ ದಟ್ಸ್ ವೈ ಐ ಆಮ್ ಸೆಲೆಬ್ರೇಟಿಂಗ್ ಟುಡೇ. So ಸೊ good to know. ಡೋಂಟ್ ವರಿ, ಸಕ್ಸಸ್ ಬರುತ್ತೆ, ಸ್ಲೋ ಆಗಿ ಬರುತ್ತೆ. ಎಲ್ರಿಗೂ ಅವ್ರವ್ರ ಲೆವೆಲ್ at the right time. just push the problems away, take action. Okay? Yes. Inspiring. ನಾಯಕ ನೋಡಿಲ್ಲ, ಸೀದಾ. ಲೆಟ್ಸ್ ಗೋ. Yes. ಏನ್ ಗೊತ್ತಾ, ನಾವು ಆಲ್ರೆಡಿ ಫುಲ್ ಲೇಟ್ ಆಗ್ಬಿಟ್ಟಿದ್ವಿ. ಅರ್ಧ ಗಂಟೆ ಇದೆ. Yes, congratulations for TEDx, for all the awards, for the work. You deserve all that. ಎಲ್ಲ ನಮ್ಮ ವೀಕ್ಷಕರಿಂದ. ಆಕ್ಚುಲಿ ಏನ್ ಗೊತ್ತಾ, ಒಂದು ಸ್ಟೋರಿಗೆ ಬಂದ್ರೆ ಯು ವಿಲ್ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಅಂದ್ರೆ ಐ ಡೋಂಟ್ ಗೋ ಫಾರ್ ಟೂ ಮಚ್ ಲಕ್ಸುರಿ, ಬಟ್ ಐ ವಾಂಟ್ ಟು ಟ್ರೈ ನ್ಯೂ ಬ್ರ್ಯಾಂಡ್ಸ್. ಸೊ ಶಾರ್ಲೆಟ್ ಟಿಲ್ಬರಿ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವೆಂಟ್ ಟ್ರೈಡ್ ಬಿಫೋರ್. ನಾನು ಅಂಡರ್ ಐಸ್ಗೆ ಟಾರ್ಟ್ ಯೂಸ್ ಮಾಡ್ತೀನಿ, ಕಲರ್ ಕರೆಕ್ಷನ್ಗೆ ಮ್ಯಾಕ್ ಕರೆಕ್ಟರ್ ಯೂಸ್ ಮಾಡ್ತೀನಿ, ಆಮೇಲೆ ಹುಡಾ ಬ್ಯೂಟಿ ಫೌಂಡೇಶನ್ ಹಾಕ್ತೀನಿ. ಸೊ ಸಿಮಿಲರ್ ಥಿಕ್ನೆಸ್ ಇರೋದು ಶಾರ್ಲೆಟ್ ಟಿಲ್ಬರಿ. ಸೊ ಐಮ್ ಗೋನಾ ಟ್ರೈ ಇಟ್. ನೀವು ನೋಡಿ
ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಪಿಕ್ ದ ಶೇಡ್ ಅಕಾರ್ಡಿಂಗ್ ಟು ಯರ್ ಸ್ಕಿನ್ ಟೈಪ್. ನಂದು ಸ್ಕಿನ್ ಟೈಪ್ ಬಂದು ಕಾಂಬಿನೇಷನ್, ಅಂದರೆ ಇಲ್ಲೆಲ್ಲ ಸ್ವಲ್ಪ ಸ್ವೆಟ್ ಹಾಕ್ತೀನಿ, ಅದರ್ವೈಸ್ ಎವ್ರಿಥಿಂಗ್ ಎಲ್ಸ್ ಇಸ್ a bit dry and bit oily. Keep watching. I'll swatch everything on my face and then buy, so you will know. So actually foundation, concealer ಎಲ್ಲ ಓಕೆ, ಬಟ್ ಎವ್ರಿ ಡೇ ಏನಾದ್ರು ಬೇಕಲ್ವಾ. ಇವಾಗ ನೋಡಿ ನಾನು ಐ ಆಮ್ ಹಿಯರ್ ವಿತ್ ಬೇರ್ ಸ್ಕಿನ್, ಅಂದರೆ ಸ್ವಲ್ಪ ಒಂಚೂರು ಲಿಪ್ಸ್ಟಿಕ್ನೇ ಇಲ್ಲಿ ಹಾಕ್ಕೊಂಡು ಐ ಮೇಡ್ ಇಟ್ ಲೈಕ್ ಅ ಬ್ಲಷ್, ಬಟ್ ಇಟ್ಸ್ ದ ರೈಟ್ ವೇ ಟು ಕಮ್ when you're testing what suits your skin. So this is some new product. I mean, I don't know, for me it is new. Smashbox Halo anta, it's in the shade medium. Idana I'm going to apply it because I also want something for every day. Andre just wear this and not use any foundation, concealer. Andre sumne casual ಆಗಿ ಆಚೆ ಹೋಗಬೇಕಂದ್ರೆ I don't want this cakey makeup full procedure ಎಲ್ಲ ಫಾಲೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. So that's why I want to try this every day ಹಾಕ್ಕೊಳ್ಳೋದಕ್ಕೆ. ಅಂದರೆ ಎವ್ರಿ ಡೇ ಅಂದರೆ ಆಬ್ವಿಯಸ್ಲಿ ನೋ, ಮೀಟಿಂಗ್ಸ್ ಏನಾದ್ರು ಇದ್ದಾಗ ಮೇಕಪ್ ಅಂದರೆ ಡಲ್ಲಾಗಿ ಕಾಣಿಸ್ಬೋದು, ಕಣ್ಣು ಕೆಳಗಡೆ ಡಾರ್ಕ್ ಆಗಿದ್ರೆ ಯಾಕೆ ಏನಾಯಿತು ಅಂತ ಕೇಳ್ತಾರಲ್ಲ. ಸೊ ದಟ್ಸ್ ದ ರೀಸನ್ ಐ ವಾಂಟೆಡ್ ಸಮಥಿಂಗ್ ವಿಚ್ ಇಸ್ ಲೈಕ್ ಎವ್ರಿ ಡೇ ಗೋ. ಸೊ ದಿಸ್ ಸೈಡ್ ಐಮ್ ಟ್ರೈಂಗ್ ಮೀಡಿಯಮ್, ದಿಸ್ ಸೈಡ್ ಐಮ್ ಟ್ರೈಂಗ್ ಟ್ಯಾನ್ ಕಲರ್. ಸೊ ಸಂಪು ಯು ಟೆಲ್ ಮಿ ವಿಚ್ ಒನ್ ಇಸ್ ಗುಡ್ ಆಯಿತಾ. ನನಗೆ ಮೇನ್ ಇಸ್ ಅಂಡರ್ ಐ ಕವರೇಜ್. So this is medium. Because I'm trying tan. I usually prefer buying makeup which is one shade darker than my skin, so that ನಾನು I mean ನೀಟಾಗಿ ಸೆಟ್ ಆಗುತ್ತೆ, ಜಾಸ್ತಿ ಎಫರ್ಟ್ ಹಾಕೋದು ಬೇಡ, ಕವರ್ ಆಗುತ್ತೆ ಅಂತ. ಎನಿವೆ ಅಂದರೆ ಇದು ಪಿಂಪಲ್ ಕವರೇಜ್ ಎಲ್ಲ ಕೊಡ್ತಾ ಇಲ್ಲ, ಅಂದರೆ ಮಾರ್ಕ್ ಎಲ್ಲ, ಬಟ್ ಒಂದು ಟಿಂಟೆಡ್ ಫೀಲ್ ಬರಬೇಕಂದ್ರೆ ಫೇಸ್ಗೆ ಮೇ ಬಿ. ಹಾಂ, ಸೊ ಈ ಕಡೆ ಮೀಡಿಯಮ್ ಇದೆ, ಈ ಕಡೆ ಇದಿದೆ. ವಿಚ್ ಒನ್ ಇಸ್ ಗುಡ್? ರೈಟ್ ಸೈಡ್. ರೈಟ್ ಸೈಡ್ ಆ್ಯಕ್ಚುಲಿ ಬೆಸ್ಟ್ ವೇ ಏನು ಗೊತ್ತಾ, ನನ್ನ ಪ್ರೀವಿಯಸ್ ಒಂದು ದುಬೈ ವ್ಲಾಗಲ್ಲೂ ನಾನು ಮಾಡಿದ್ದೆ. ಮೇಕಪ್ ಪ್ರಾಡಕ್ಟ್ ತೊಗೊಂಡಾಗ ಟೇಕ್ ಯರ್ ಫೋನ್, ಅದು ಕರೆಕ್ಟಾಗಿ ನಿಮಗೆ ಸೂಟ್ ಆಗುತ್ತೆ ಇಲ್ವ ಅಂತ ನೋಡೋದಕ್ಕೆ ಒಂದು ಫೋಟೋ ತೊಗೊಂಬಿಡಿ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿಚ್ ಸೈಡ್ ಇಸ್ ಮೋರ್ ನ್ಯಾಚುರಲ್. ರೈಟ್ ಸೈಡ್. ಎಸ್, ರೈಟ್ ಸೈಡ್ ಇದಾ ಆ ಕಡೆನಾ? ಸೊ ಕನ್ಸೀಲರಲ್ಲಿ ಐ ಆಮ್ ಗೋಯಿಂಗ್ ವಿತ್ ಟೂ ಫೇಸ್ಡ್. ಅದು ಒನ್ ಸೈಡ್ ಐ ಆಮ್ ಯೂಸಿಂಗ್ ದ ಕುಕ್ಕಿ ಕಲರ್, ಇನ್ನೊಂದು ಇನ್ನೂ ಎರಡು ತೊಗೊಂಡಿದ್ದೀನಿ. ಇದರಲ್ಲಿ ಒನ್ ಮೋರ್ ಇಸ್ ಡಾರ್ಕರ್, ಯಾಕಂದರೆ ರೈಟ್ ಶೇಡ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಅಂಡರ್ ಐಸ್ಗೆಲ್ಲ. ಯು ನೀಡ್ lot of, oh this is too dark alwa. But ಒಳ್ಳೆ ಕವರೇಜ್, ಎಷ್ಟು ತಿಕ್ಕಾಗಿದೆ, ಸಕ್ಕತ್ತಾಗಿದೆ. ಓಕೆ, ಸೊ ದಿಸ್ ಇಸ್ ದ ಲೈಟರ್ ಒನ್. ಏನು ಗೊತ್ತಾ, ನಾವು ಅಂದ್ಕೊತೀವಿ ಲೈಟರ್ ತೊಗೊಂಡ್ಬಿಡ್ತೀವಿ ಅಂತ, ಬಟ್ ಲೈಟ್ ಶೇಡ್ ತೊಗೊಂಡಾಗ ಇಟ್ ವಿಲ್ ಆಕ್ಸಿಡೈಸ್. ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಗೊತ್ತಾ. ಎಸ್ಪೆಷಲಿ ನನಗೆ ಸ್ಮೈಲ್ ಕ್ರ್ಯಾಕ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನಿಸುತ್ತೆ. ಯಾವುದು? ಬೋತ್. ಬಟ್ ಇದು ಸ್ವಲ್ಪ ಡಾರ್ಕ್ ಆಯಿತು. ಐ ಥಿಂಕ್ ಐಲ್ ಗೋ ಫಾರ್ ದಿಸ್ ಒನ್. ಯಾ, ಕರೆಕ್ಟ್. ಎಸ್. ಟೂ ಫೇಸ್ಟಲ್ಲಿ ಐ ಆಮ್ ಗೋಯಿಂಗ್ ಫಾರ್ ದ ಶೇಡ್ ಸ್ಯಾಂಡ್. ಇನ್ನೊಂದೇನು ಗೊತ್ತಾ, ನಾನು ಯಾವಾಗಲೂ ರಾಂಗ್ ಶೇಡ್ ತೊಗೊಂಡ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮ್ಯಾಚ್ ಮಾಡೋದಕ್ಕೆ ಒಂದು 5-6 ಪ್ರಾಡಕ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಕೆಲಸದಿ. ಸೊ ನಾವು ಐ ಆಮ್ ಬೈಯಿಂಗ್ ದ ಶೇಡ್ ಕುಕ್ಕಿ, ಬಿಕಾಸ್ ವಾರ್ಮ್ ಸ್ಯಾಂಡ್ ಬಂದು ಈ ಕಡೆ ಹಾಕಿದ್ದೀನಿ ನೋಡಿ, ಸ್ವಲ್ಪ ಡಾರ್ಕ್ ಇದೆ. ಸ್ಯಾಂಡ್ ಬಂದು ಈ ಕಡೆ ಮೇಲ್ಗಡೆ ಹಾಕಿದ್ದೀನಿ. ಇಟ್ಸ್ ಸ್ಯಾಂಡ್ ಬಂದು ಲೈಟರ್ ಕಲರ್, ಸೊ ಹೊಡಿತಾ ಇದೆ ನೋಡಿ, ಅದು ಆಕ್ಸಿಡೈಸ್ ಆಗಿಬಿಡುತ್ತೆ. ದಿಸ್ ಇಸ್ ದ ರೈಟ್ ಶೇಡ್ ಫಾರ್ ಮೀ, ಬಿಕಾಸ್ ಇದಕ್ಕೂ ನೆಕ್ಕಿಗೂ ಚೆಕ್ ಮಾಡಬೇಕು, ಕಲರ್ ಕರೆಕ್ಟ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ. ಸೊ ಐ ಆಮ್ ಗೋಯಿಂಗ್ ಫಾರ್ ಕುಕ್ಕಿ ಇನ್ ಟೂ ಫೇಸ್ಡ್. ಥ್ಯಾಂಕ್ ಯು. ಚಾರ್ಲೆಟ್ ಟಿಲ್ಬರಿನಲ್ಲಿ ನೋಡಿ, ಐ ಹ್ಯಾವ್ ಅಪ್ಲೈಡ್ ಟೂ ಮಚ್ ಪ್ರಾಡಕ್ಟ್. ಇವ್ರು ಬೈಕೊಳ್ತಾ ಇರ್ತಾರೆ ನನ್ನ, ಫುಲ್ಲು ಎಲ್ಲ ಕಡೆ ಪ್ರಾಡಕ್ಟ್ ಹಾಕಿದಂತೆ. ಬಟ್ ರಿಯಲಿ ದ ಟೆಸ್ಟಿಂಗ್ ಇಸ್ ನೀಡೆಡ್. ಇವಾಗ ಇಫ್ ಯು ಸಿ, ಈ ಕಡೆ ಇಟ್ ಇಸ್ ಲೈಕ್ ವೈಟ್ ವಾಶ್ಡ್, ಬಟ್ ಇಟ್ಸ್ ಲೈಟರ್ ದೆನ್ ಮೈ ಶೇಡ್. ಈ ಕಡೆ ಇಟ್ ಇಸ್ ಡಾರ್ಕರ್ ದೆನ್ ಮೈ ಶೇಡ್. ಸೊ ಇದು 9, ಇದು 8. ಐ ಡೋಂಟ್ ನೋ ವಿಚ್ ಒನ್ ಟು ಟೇಕ್. ರಿಯಲಿ ಕನ್ಫ್ಯೂಸಿಂಗ್. ಐ ಥಿಂಕ್ ಐಲ್ ಗೋ ಫಾರ್ ದ ಡಾರ್ಕರ್ ಒನ್. ವಾಟ್ ಡು ಯು ಥಿಂಕ್? ಎಸ್. ಈ ಕಡೆನಾ ಈ ಕಡೆನಾ because the oxidize ಆಗುತ್ತೆ. Okay, so yes. Done. This is the hack for concealer, Charlotte Tilbury for foundation, prepping ಗೆ ಬಾಬಿ ಬ್ರೌನ್ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. they have 30% off only at Nykaa Lavelle Road. ನೀವು ಕೂಡ ಬನ್ನಿ. ಜೊತೆಗೆ I bought a Smashbox ಐ shadow, good pigment ಇದೆ, which is this one, the natural nudes.
ಜೊತೆಗೆ ಸ್ಮ್ಯಾಶ್ ಬಾಕ್ಸ್ದು ಒಂದು ಹ್ಯಾಲೋ ಕಾಂಟೋರ್ ಸೆಟ್. ಅಂದರೆ ಇದೊಂದೇ ಇದ್ರೆ ಸಾಕು, ಹೈಲೈಟ್, ಬ್ಲಷ್, ಕಾಂಟೋರ್ ಎಲ್ಲ ಆಗಿಬಿಡುತ್ತೆ. ಸೊ ಇಟ್ಸ್ ರಿಯಲಿ ಗುಡ್. ಫ್ರೆಂಡ್ಲಿ ಸ್ಟಾಫ್. ಎಸ್, ಆ್ಯಂಡ್ ದ ಸ್ಟಾಫ್ ಹಿಯರ್ ನೋ ದೇ ಸೋ ಸ್ವೀಟ್. ಟೈಮ್ ಆಲ್ರೆಡಿ ಲೇಟಾಗಿ ಬಂದಿದ್ದೀನಿ, ಆದ್ರೂ ದೇ ಬೀಯಿಂಗ್ ಸೋ ಹಂಬಲ್, ಟೆಲಿಂಗ್ ಯು ವಾಟ್ ಟು ಡೂ, ವಾಟ್ ಟು ಸೆಲೆಕ್ಟ್. ಸೊ ಹಾಯ್, ನೆನ್ನೆ ಆ್ಯಕ್ಚುಲಿ ಸ್ಟೋರಲ್ಲಿ ಏನಾಗಿತ್ತು, ಎಸ್ಪೆಷಲಿ ಶಾರ್ಲೆಟ್ ಟಿಲ್ಬರಿ ಫೌಂಡೇಶನ್ ಹಚ್ಬೇಕಂದ್ರೆ ನಿಮಗೆ ನೀವು ನೋಡಿದ್ರಲ್ಲ ಮುಖ ತುಂಬ ಹಚ್ಕೊಂಡ್ಬಿಟ್ಟಿದೆ ಆ್ಯಂಡ್ ಕೈಯೆಲ್ಲ ಪೂರ ಫೌಂಡೇಶನ್ ಆಗಿ ಲೆನ್ಸ್ ಮುಟ್ಬಿಟ್ಟು ಇಟ್ ವಾಸ್ ನಾಟ್ ಗುಡ್ ಟು ಶೂಟ್ ಅಂತ. ಸೊ ಐ ಆಮ್ ಶೂಟಿಂಗ್ ನೌ ವೇರ್ ಐ ಆಮ್ ಶೋಯಿಂಗ್ ಯು ಫೈನಲಿ ಏನೇನು ಪ್ರಾಡಕ್ಟ್ಸ್ ತೊಗೊಂಡೆ ನೈಕಾದಲ್ಲಿ ಅಂತ. ಐ ಡಿಡ್ ಒನ್ ರಾಂಗ್ ಚಾಯ್ಸ್ ಇಸ್ ದಿಸ್ ಒನ್. ಸೊ ಸ್ಟಾರ್ಟಿಂಗಲ್ಲೇ ನೆನೆ ತೋರಿಸಿದ್ನಲ್ಲ, ಇದೆಲ್ಲೋ ವೀಡಿಯೋದಲ್ಲಿ ನೋಡಿದೆ ಅಂತ ಪರ್ಚೇಸ್ ಮಾಡಿದೆ. ಇವತ್ತು ಬೆಳಗ್ಗೆ ಹಚ್ಚಿದೆ, ಬಟ್ ರಿಯಲಿ ನಾಟ್ ರೆಕಮೆಂಡಿಂಗ್ ಬಿಕಾಸ್ ನನಗೆ ಎಸ್ಪೆಷಲಿ ಇದು ಇಟ್ಸ್ ನಾಟ್ ಲೈಕ್ ಟಿಂಟೆಡ್ ಯುನೋ ಕ್ರೀಮ್, ಇಟ್ಸ್ ಜಸ್ಟ್ ಲೈಕ್ ಅ ನಾರ್ಮಲ್ ಕ್ರೀಮ್. ಅಂದರೆ ಮುಖಕ್ಕೆ ಕವರೇಜ್ ಝೀರೋ, ಸ್ವಲ್ಪನೂ ಇಲ್ಲ, ಆ್ಯಂಡ್ ಟಿಂಟ್ ಕೂಡ ನನಗೇನು ಅಷ್ಟು ಕಾಣಿಸ್ತಿಲ್ಲ. ಸೊ ಐ ಆಮ್ ಸಾರಿ ಸ್ಮ್ಯಾಶ್ ಬಾಕ್ಸ್ ಹ್ಯಾಲೋ ಇಸ್ ಸಮಥಿಂಗ್ ವಿಚ್ ಐ ಡಿಡ್ ಅ ರಾಂಗ್ ಪಿಕ್. ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ. ಲೆಟ್ ಮೀ ಶೋ ಯು ದ ಫೈನಲ್ ಶೇಡ್ ದಟ್ ಐ ಬಾಟ್, ದಟ್ ಇಸ್ ಶಾರ್ಲೆಟ್ ಟಿಲ್ಬರಿದು. ಅಯ್ಯೋ ಸಾರಿ, ಇದು ಏರ್ ಬ್ರಷ್ ಫೌಂಡೇಶನ್ ತುಂಬಾ ಚೆಂದ. ಶೇಡ್ 8 ವಾರ್ಮ್. ಸೊ ತುಂಬಾ ಕಾಂಬಿನೇಷನ್ಸ್ ಇದೆ. ನೀವು ವಾರ್ಮು, ನ್ಯೂಟ್ರಲ್ ಅಥವಾ ಕೂಲ್ ಟೋನಲ್ಲಿ ನಿಮ್ಮ ಕಲರ್ಗೆ ಕರೆಕ್ಟಾಗಿ ನೀವು ಚೂಸ್ ಮಾಡ್ಬೋದು. ಟ್ರಸ್ಟ್ ಮೀ, ಇಟ್ ಇಸ್ ರಿಯಲಿ 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 ಗುಡ್. ಅಂದರೆ ನಿಮಗೆ ವೆಲ್ವೆಟ್ ಫಿನಿಶ್ ಬರುತ್ತೆ. ಸೊ ನಿಮಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ರೆ ಬೆಸ್ಟ್. ನಂದು ಕಾಂಬಿನೇಷನ್ ಸ್ಕಿನ್. ಸೊ ಮುಖಕ್ಕೆ ಹಚ್ಚಿ ಸ್ವಲ್ಪ ಒಂದು 5 minutes ಆದಮೇಲೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ದಿಸ್ ಫೌಂಡೇಶನ್ ಇಸ್ ಕ್ಲಾಸಿಕ್. ಅಂದರೆ ನಾನು ಯೂಸ್ ಮಾಡ್ತಿರೋ ಫೌಂಡೇಶನ್ಗಿಂತ ಇಟ್ಸ್ ಥಿಕ್ಕರ್ ದೆನ್ ಹುಡಾ ಬ್ಯೂಟಿ ಅಂತ ನನಗನ್ಸುತ್ತೆ. ಆ್ಯಂಡ್ ಪ್ಯಾಕೇಜಿಂಗ್ ಇಸ್ ಸೋ ನೈಸ್ ಅಲ್ವಾ, ತುಂಬಾ ಚೆನ್ನಾಗಿರೋದು. ಸೊ ದಿಸ್ ಇಸ್ ದ ಬೆಸ್ಟ್ ಪಿಕ್ ದಟ್ ಐ ಡಿಡ್, ಶಾರ್ಲೆಟ್ ಟಿಲ್ಬರಿದು. ಸೊ ನೀವು ಕೂಡ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಒಳ್ಳೆ ಫೌಂಡೇಶನ್, ಒಳ್ಳೆ ಫಿನಿಶ್ ಬೇಕಂದ್ರೆ ಗೋ ಫಾರ್ ದಿಸ್ ಒನ್. ನೆಕ್ಸ್ಟ್ ಒನ್ ಈಸ್ ದ ಕನ್ಸೀಲರ್. ಅದು 2 ಫೇಸ್ದು. ದಟ್ ವಾಸ್ ಆಲ್ಸೋ ಗುಡ್. ನಾನು ಸದ್ಯ ತುಂಬ ಡಾರ್ಕ್ ಕಲರ್ ಚೂಸ್ ಮಾಡಿಲ್ಲ. ಐ ಚೂಸ್ ದ ಶೇಡ್ ಕುಕಿ. ಸೊ ದಿಸ್ ಈಸ್ ಆಲ್ಸೋ ಗುಡ್ ಪಿಕ್. ಸೊ ಇನ್ಮೇಲಿಂದ ಐ ಕ್ಯಾನ್ ಲುಕ್ ಫ್ಲಾಲೆಸ್ ಅನ್ನೋದು ನನಗೆ ಖುಷಿ. ಸೊ ನೆನ್ನೆ ನಾನು ಐ ಶಾಡೋ ಯಾವ್ದು ತೊಗೊಂಡೆ ಅಂತ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ನಾನು ನಿಮ್ಗೆ ತೋರಿಸಿದ್ದು ಸ್ಮ್ಯಾಶ್ ಬಾಕ್ಸ್ದು, ಬಟ್ ನಾನು ತೊಗೊಂಡಿದ್ದೆ ಬೇರೆ. ಐ ಬಾಟ್ ದಿಸ್ ಒನ್. ಸೊ ಮಾರ್ಫಿಯಿಂದ ಇಟ್ಸ್ 1700. ಅಂದರೆ ಸ್ಮ್ಯಾಶ್ ಬಾಕ್ಸ್ ಸ್ವಲ್ಪ ಕಾಸ್ಟ್ಲಿ ಇತ್ತು, ಇದನ್ನ ತೊಗೊಳ್ಳೋಣ ಅಂತ ಅನ್ಕೊಂಡೆ. ರಿಯಲಿ ರಿಯಲಿ ಗುಡ್ ಪ್ರಾಡಕ್ಟ್. ಎಸ್ಪೆಷಲಿ ದಿಸ್ ಕಲರ್ ಗೊತ್ತಾ, ಬ್ರೌನ್ ಕಲರ್. ದಿಸ್ ಕಲರ್ ಇಟ್ ಇಸ್ ಸೋ ಗುಡ್. ಅಂದರೆ ನೋಡಿ, ಇಟ್ ಹ್ಯಾಸ್ ಗ್ಲಿಟರ್. ಅಂದರೆ ಕಣ್ಮೇಲೆ ಹಿಂಗೆ ಹಚ್ಚಿದ್ರೆ ವೇಟ್ ಲೆಟ್ ಮೀ ಸ್ವಾಚ್ ಹರ್. I don't know if you can see this glitter in the product and I really love it. It's a total yes. So Morphe idu 1700 ide. If you have like a budget and you want a really good nude eyeshadow, this is very nice. And ನನಗೆ eyeshadow ನಲ್ಲಿ black ಬೇಕೇ ಬೇಕು, because usually ನನ್ನ ಸ್ಕ್ಯಾಲ್ಪ್ ಏನಾದ್ರು ಹಿಂಗೆ ಬೋಡಿ ಆಗಿದ್ರೆ ಅದನ್ನ ಕವರ್ ಮಾಡೋದಕ್ಕೆ I use the eyeshadow, not a scalp filler, because ಚೂರ್ ಇರುತ್ತಲ್ಲ ನೋಡಿ ಇಂಥದಕ್ಕೆಲ್ಲ I'll fill it off. And plus white ಬೇಕಾಗುತ್ತೆ, because under my eyebrows ನಾನು ಒಂದು ಸ್ವಲ್ಪ ಹಚ್ತೀನಿ. So I got this Anastasia ಸಾಫ್ಟ್ ಗ್ಲಾಮ್. ಇದು ತುಂಬಾ ಹಳೇ ಲಾಂಚ್, ಬಟ್ ಸ್ಟಿಲ್ ಇಟ್ ಈಸ್ ರಿಯಲಿ ಗುಡ್, ಬಿಕಾಸ್ ನನಗೆ ಬೇಕಾಗಿರೋ ಎಲ್ಲಾ ಕಲರ್ಸು ಇದರಲ್ಲಿ ಇದೆ. ಅಂದ್ರೆ ಎಸ್ಪೆಷಲಿ ಬ್ಲ್ಯಾಕ್ ಅಂಡ್ ದಿಸ್ ವೈಟ್ ಒನ್. ದಿಸ್ ಒನ್ ಐಮ್ ಗೋಯಿಂಗ್ ಟು ಯೂಸ್ ಅಬೌವ್ ಮೈ ಐಬ್ರೋಸ್, ಅಂಡ್ ದಿಸ್ ಒನ್ ಆಬ್ವಿಯಸ್ಲಿ ಟು ಫಿಲ್ ಮೈ ಹೇರ್. ನನಗೆ ಅದಕ್ಕೆ ಆಲ್ ಇನ್ ಒನ್ ಬೇಕು. ಅಂದ್ರೆ ಎಲ್ಲಾನ ಟ್ರಾವೆಲ್ ಮಾಡ್ಬೇಕಂದ್ರೂ ಈ ತರ ಕಲರ್ಸ್, ನಾನು ಆಬ್ವಿಯಸ್ಲಿ ಈ ಕಲರ್ಸ್ ಯೂಸ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಎಸ್ಪೆಷಲಿ ಈ ಗ್ಲಿಟರ್ ಇದೆಲ್ಲ, ಇದರಲ್ಲಿರೋ ಗ್ಲಿಟರ್. ನಾನಿವಾಗ ಡೆಸರ್ಟ್ ರೋಸ್, ಅಂದರೆ ಹುಡಾ ಬ್ಯೂಟಿ ಡೆಸರ್ಟ್ ರೋಸ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಸೇಮ್ ಫಿನಿಶ್ ಇದೆ. ಸೊ ದಟ್ಸ್ ಐ ರಿಯಲಿ ಲೈಕ್ ದಿಸ್. ಇದು 4800 ಪೇ ಮಾಡಿದೆ. ಆ್ಯಂಡ್ ಐ ಪೇಡ್ ಫಾರ್ ದ ಫೌಂಡೇಶನ್ ಆ್ಯಂಡ್ ಕನ್ಸೀಲರ್. ಐ ಪೇಡ್ ದಿಸ್, ಇದು ಸೇಲಲ್ಲಿತ್ತು. ಐ ಗಾಟ್ ಇಟ್ ಫಾರ್ 4900 ಆ್ಯಂಡ್ ದಿಸ್ ಐ ಗಾಟ್ ಇಟ್ ಫಾರ್ 2000 ಚಿಲ್ಲರೆ. ಸೊ ಐ ಲೈಕ್ ದಿಟ್. ಸೊ ಲಿಪ್ಸ್ಟಿಕ್ ಅಂತ ಬಂದಾಗ ಐ ಗಾಟ್ ದಿಸ್ ಒನ್. ಅಂದರೆ ನನಗೆ ಬೇಕಾಗಿರೋ ನ್ಯೂಡ್ ಬ್ರೌನ್ ಶೇಡ್ ಅಲ್ಲಿ ಇರಲಿಲ್ಲ. ಕೆ ಬ್ಯೂಟಿದು ಒಂದು ಲಿಪ್ ಲೈನರ್ ತೊಗೊಂಡೆ, ಆ್ಯಂಡ್ ಐ ಡೋಂಟ್ ನೋ ವೇರ್ ಇಟ್ ಇಸ್ ಮಿಸ್ಸಿಂಗ್. ಸೊ ಐ ಜಸ್ಟ್ ಓಪನ್ ದಿಸ್ ಒನ್. ಮಾರ್ಸಿಂದು ಇದು ಕೂಡ ಇಟ್ಸ್ ಅಫೋರ್ಡಬಲ್ ರೇಂಜ್ ಓನ್ಲಿ, ಬಟ್ ಇಟ್ಸ್ ಸೋ ಗುಡ್. ಗೊತ್ತಾ, ನನಗೆ ಆ್ಯಕ್ಚುಲಿ ಒಂದು ನೈಸ್ ಲಿಪ್ ಗ್ಲಾಸ್ ಬೇಕು. ಟ್ರಾನ್ಸ್ಫರ್ ಪ್ರೂಫ್ ಬೇಕಾಯಿತು, ಬಟ್ ದಿಸ್ ಇಸ್ ನಾಟ್ ಟ್ರಾನ್ಸ್ಫರ್ ಪ್ರೂಫ್. ಬಟ್ ತುಂಬಾ ಚೆನ್ನಾಗಿದೆ, ಬಿಕಾಸ್ ದ ಪಿಗ್ಮೆಂಟ್ ಇನ್ ದಿಸ್, ದ ಗ್ಲಿಟರ್ ಪಿಗ್ಮೆಂಟ್ ಇನ್ ದಿಸ್ ಇಸ್ ಸೋ ಗುಡ್. ನೋಡಿ, ಸ್ವಾಶ್ ಮಾಡಿದ್ರೆ it is so good, shiny. In lips mein haakti nodi, see, so good ala. So you can go for this one. There are different shades in this. Scandalicious anta tumbane chennagide. It's
something which I really like. ಜೊತೆಗೆ let me show you the drugstore products that I got. So Minimalist ಒಂದು sunscreen ತಗೊಂಡೆ. This is really good. ಎಲ್ಲ ರಿವ್ಯೂಸ್ ಎಲ್ಲ ನೋಡಿ I picked this. ಸೊ ನಾನು ಇಮೋಲಿನ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೆ. ಇಟ್ಸ್ ಅರೌಂಡ್ 300 ರೇಂಜ್, ಅಮೆಝಾನ್, ನೈಕಾ ಎರಡರಲ್ಲೂ ಸಿಗುತ್ತೆ. ಬಟ್ ಇಟ್ ಹ್ಯಾಸ್ ಸಮ್ ಕಾಮೆಡೋಜೆನಿಕ್ ಇಂಗ್ರೀಡಿಯೆಂಟ್ ಅಂತ ಹೇಳಿ ಇಟ್ ವಿಲ್ ಕ್ಲಾಗ್ ಯೋರ್ ಪೋರ್ಸ್ ಆ್ಯಂಡ್ ಕ್ರಿಯೇಟ್ ಆಕ್ನೆ ಅಂತ. ಸೊ ಐ ಗಾಟ್ 2-3 ಆಕ್ನೆಸ್. ಸೊ ನಾನೇನು ಅಂದ್ಕೊಂಡೆ ಹೊಸದು ಯಾವಾಗ ಟ್ರೈ ಮಾಡೋಣ ಅಂತ, ತುಂಬ ರೆಕಮೆಂಡೇಶನ್ಸ್ ಇರುವಂಥ ಇದನ್ನು ತೊಗೊಂಡೆ, ಬಯೋಡರ್ಮದು ಮಾಯಿಶ್ಚರೈಸರ್. ಬಜೆಟ್ ಫ್ರೆಂಡ್ಲಿ ಓನ್ಲಿ, ಬಟ್ ಇಟ್ಸ್ ರಿಯಲಿ ನೈಸ್ ಅಂತ ಐವ್ ಹರ್ಡ್. ಇನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ದಿಸ್ ಇಸ್ ವಾಟ್ ಐ ಗಾಟ್. ಆ್ಯಂಡ್ ಐ ಡೋಂಟ್ ಲೈಕ್ ಟ್ಯೂಬ್ ಮಾಯಿಶ್ಚರೈಸರ್ಸ್, ಅದು ಕ್ಯಾಪ್ ಹಾಕೋಕ್ಕೆಲ್ಲ ಮತ್ತೆ ಚೆನ್ನಾಗಿರಲ್ಲ ಅಂತ ಐ ಗಾಟ್ ದಿಸ್ ಸೊ ದಟ್ ಪಂಪಲ್ಲಿ ಐ ಕ್ಯಾನ್ ಯೂಸ್ ಇಟ್. ಸೊ ದಿಸ್ ವಿಲ್ ಬಿ ಇನ್ ಮೈ ಕಬರ್ಡ್. ಆ್ಯಂಡ್ ಐ ಬಾಟ್ ಒನ್ ಫಾರ್ ಟ್ರಾವೆಲಿಂಗ್, ಸೆರಾವೆದು. ಸೊ ಎರಡಕ್ಕೂ ಒಳ್ಳೆ ಕಮೆಂಟ್ಸ್ ಆ್ಯಂಡ್ ರಿವ್ಯೂಸ್ ಇತ್ತು. ಸೊ ದಟ್ಸ್ ಐ ಬಾಟ್ ಬೋತ್. ಇದು ಚಿಕ್ಕಾಗಿದೆ, ಅದು ನಾರ್ಮಲ್ ಥಿನ್ ಆಗಿದೆ. ಸೊ ಇಟ್ ವಿಲ್ ಸೂಟ್ ಮೈ ಕಾಂಬಿನೇಷನ್ ಸ್ಕಿನ್ ಅಂತ ಐ ಬಾಟ್. ನಿಮಗೆ ಹ್ಯಾಲೋದೇನು ತೋರಿಸಿದ್ನಲ್ಲ, ಹ್ಯಾಲೋ ಸ್ಮ್ಯಾಶ್ ಬಾಕ್ಸ್ದು, ಅದು ಪಿಗ್ಮೆಂಟ್ ಸ್ವಲ್ಪ ಕಮ್ಮಿ ಇತ್ತು. ಸೊ ಐ ವಾಂಟೆಡ್ ಸಮಥಿಂಗ್ ವಿತ್ ಮೋರ್ ಪಿಗ್ಮೆಂಟ್. ಅಂದರೆ ಇವಾಗ ನನ್ನ ಕಲರ್ ಸ್ಕಿನ್ಗೆ ತುಂಬ ಫೇರ್ ಆಗಿದ್ರೆ ಮೇ ಬಿ ಚೂರು ಹಚ್ಚಿದ್ರೆ ಕಾಣಿಸುತ್ತೆ, ನನಗೆ ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ ಅಂತ ಐ ಬಾಟ್ ದಿಸ್. ಸೊ ದಿಸ್ ಇಸ್ ಆಲ್ಸೋ ರಿಯಲಿ ನೈಸ್. ಒಂದು ಮಿರರ್ ಇದೆ, ಜೊತೆಗೆ 3 ಕಲರ್ ಇದೆ ನೋಡಿ. ಇದು ಬ್ರಾನ್ಸರು, ಬ್ಲಶ್, ಹೈಲೈಟರ್. ಸೊ ಆಲ್ ಇನ್ ಒನ್ ಟ್ರಾವೆಲ್ ಕಿಟ್ಗೆ ಇಟ್ ವಿಲ್ ಬಿ ವೆರಿ ನೈಸ್ ಟು ಕ್ಯಾರಿ ಅಂತ ಐ ಗಾಟ್ ದಿಸ್. ದಿಸ್ ಇಸ್ ಆಲ್ಸೋ ವೆರಿ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಐ ಹೋಪ್ ಯು ಲೈಕ್ all the products that I got. So this is going to be in my new makeup kit. Obviously the bigger moisturizer dabba will be in my cupboard. So ಇದು ಆಗಿತ್ತು ನನ್ನ ನೈಕಾ ವ್ಲಾಗ್. ಆ್ಯಂಡ್ ತುಂಬಾನೇ ಕಮ್ಮಿ ಎಫರ್ಟ್ ಹಾಕಿ ಮಾಡಿರೋಂಥ ವ್ಲಾಗ್ ಇದೆ ಅನ್ಸುತ್ತೆ. ಸಾರಿ, ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ಇರಲಿಲ್ಲ, ಯಾವುದೇ ವ್ಲಾಗ್ಸ್ ಕೂಡ ರೆಕಾರ್ಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ಲೈಫ್ ಓಂಟ್ ಬಿ ಸೇಮ್ ಆಲ್ ದ ಟೈಮ್ ಅಲ್ವಾ. ನಾನೇನು ರಿಯಲೈಸ್ ಮಾಡ್ಕೊಂಡೆ ಅಂದರೆ, ನಿಮ್ಮ ಪ್ರಾಬ್ಲಮ್ಸಿಂದ ನೀವೇನಾದ್ರು ಕೆಲಸ ಏನಾದ್ರು ಕಳ್ಕೊಂಡ್ರೆ, ಇಫ್ ಯು ಗೆಟ್ ಅ ಬ್ರೇಕ್ ಆರ್ ನಿಮ್ಮ ಬಿಸ್ನೆಸ್ ಏನಾದ್ರು ಲಾಸ್ ಆಗಿಬಿಟ್ರೆ, ಡೋಂಟ್ ವರಿ. ಯಾಕಂದರೆ ನೀವು ಅದಕ್ಕಿಂತ ಮುಂಚೆ ನಿಮ್ಮ ಲೈಫ್ನ ಹೇಗೆ ಲೀಡ್ ಮಾಡ್ಕೊಂಬಂದಿರ್ತೀರಾ, ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಕೆಲಸ ಹೇಗೆ ಡಿಸಿಪ್ಲಿನ್ಡಾಗಿ ಮಾಡಿರ್ತೀರಾ ಅಲ್ವಾ, ನೀವು ನಡೆದು ಬಂದ ಹಾದಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎನಿ ಟೈಮ್ ನಿಮ್ಮ ಟ್ಯಾಲೆಂಟ್ ಏನಾದ್ರು ಇದ್ರೆ, ಇಫ್ ಇಟ್ಸ್ ಮೆಂಟ್ ಫಾರ್ ಯು, ಇಟ್ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಯು 100 times ಬಿಗ್ಗರ್ ಆ್ಯಂಡ್ ಬೆಟರ್. ಯಾಕೆ ಗೊತ್ತಾ, ನಾನು ಇವೆಂಟ್ ಕಂಪ್ನಿನ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಆಲ್ಮೋಸ್ಟ್ 1 ವರ್ಷ ಯೂಟ್ಯೂಬ್ ಕೂಡ ಕ್ಲೋಸ್ ಮಾಡಿದ್ದೆ. ಆ್ಯಂಡ್ ಅರ್ನಿಂಗ್ 0 ಆಗ್ಬಿಟ್ಟಿತ್ತು. ಐ ಲಾಸ್ಟ್ ಅ ಲಾಟ್ ಆಫ್ ಆಪರ್ಚುನಿಟೀಸ್, ಬ್ರ್ಯಾಂಡ್ಸ್, ಫಾಲೋವರ್ಸ್ ಎಲ್ಲನೂ ಹೊಟ್ಟೋಯ್ತು. ಸೊ ಐ ಫೆಲ್ಟ್ ಬ್ಯಾಡ್. ಟ್ರಸ್ಟ್ ಮೀ, ಇಟ್ ವಿಲ್ ಕಮ್ ಬ್ಯಾಕ್ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ನೆನ್ನೆ ನಾನು ಹೇಳ್ದಂಗೆ ನಾನು ಇವೆಂಟ್ ಕಂಪ್ನಿ 2014 2025 ತುಂಬ ಸಕ್ಸಸ್ಫುಲ್ ಆಗಿ ನಡೀತು. ಐ ಡಿಡ್ ಅ ಲಾಟ್ ಆಫ್ ಇವೆಂಟ್ಸ್. ಬಟ್ ಅದನ್ನ ಕ್ಲೋಸ್ ಮಾಡಬೇಕಾಗಿತ್ತು ಫಾರ್ ಅ ಇಯರ್. ಬಟ್ ಐ ಜಸ್ಟ್ ರೀಸ್ಟಾರ್ಟೆಡ್ 3 ತಿಂಗಳ ಹಿಂದೆ, ಥಿಂಕಿಂಗ್ ಆಗುತ್ತಾ ಇಲ್ವಾ ಅಂತ. ಬಟ್ ಐ ಗಾಟ್ ಸೋ ಮೆನಿ ಇವೆಂಟ್ಸ್. ಅಂದರೆ 3 ತಿಂಗಳಲ್ಲಿ ಮಾಡಿದಂಥ ಇವೆಂಟ್ಸು ನಾನು ಮುಂಚೆ ಮಾಡೇ ಇರಲಿಲ್ಲ ನನ್ನ ಕರಿಯರಲ್ಲೇ. ಅಂದರೆ 1 ವರ್ಷ ಎಲ್ಲ ಏನು ಕೆಲಸ ಇರಲಿಲ್ವಲ್ಲ, ಹೆಂಗೆ ವಾಪಸ್ ಸ್ಟಾರ್ಟ್ ಮಾಡೋದು, ಕ್ಲೋಸ್ ಮಾಡಿರೋ ಕಂಪ್ನಿ ಹೆಂಗೆ ಓಪನ್ ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡವೇ ಬೇಡ. ಜಸ್ಟ್ ಟೇಕ್ ಆ್ಯಕ್ಷನ್. ಯಾಕಂದರೆ ನನಗೆ ವೆನ್ ಐ ರೀಸ್ಟಾರ್ಟೆಡ್, ಐ ಗಾಟ್ ದ ಹೈಯೆಸ್ಟ್ ಟರ್ನ್ ಓವರ್, ಹೈಯೆಸ್ಟ್ ನಂಬರ್ ಆಫ್ ಇವೆಂಟ್ಸ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಾಗೆಯೇ ಯೂಟ್ಯೂಬ್ ಕೂಡ ನಾನೇನು ಕಳ್ಕೊಂಡಿದ್ದೀನಿ ಅದನ್ನ ನೀವು ನನಗೆ ವಾಪಸ್ ಕೊಡ್ತೀರಾ ಅಂತ ಅನ್ಕೊಂತ ಆ ಭರವಸೆಯಲ್ಲಿ ಐ ರೀಸ್ಟಾರ್ಟೆಡ್ ದಿಸ್ ವಿಡಿಯೋ. ಈ ಫಸ್ಟ್ ವಿಡಿಯೋ ತುಂಬ ಮಿನಿಮಲ್ ಎಫರ್ಟ್ ಹಾಕಿದ್ದೀನಿ, ಐ ನೋ ದಟ್. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದರಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಟೈಮ್ ಪಾಸ್ಗಾನ ಸುಮ್ಮನೆ ನೋಡಿ ನನ್ನ ವಿಡಿಯೋನ ಅಂತ ಹೇಳ್ತಾ, ಐ ವಿಲ್ ಗೆಟ್ ಬ್ಯಾಕ್ ವಿತ್ ಮಚ್ ಬೆಟರ್ ವಿಡಿಯೋಸ್, ಇವೆಂಟ್ ಡೆಕಾರ್ ಬಗ್ಗೆ, ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ನನ್ನ ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಇನ್ ಕೇಸ್ ಆಫ್ ಎನಿ ನ್ಯೂವರ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್, ಎನಿಥಿಂಗ್ ಅಬೌಟ್ ಬ್ಯೂಟಿ ಆ್ಯಂಡ್ ಲೈಫ್ ಸ್ಟೈಲ್, ನನ್ನ ಚಾನಲ್ ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ. ಐ ಬಿ ಆಕ್ಟಿವ್ ಫ್ರಮ್ ನೌ ಆನ್ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.